ಆ ಸಿಟಿಯಲ್ಲಿ ಜನರಿಗೆ ಮೋಜು ಮಸ್ತಿಗೆ ಅಂತಿರೋ ಏಕೈಕ ಗಾರ್ಡನ್ ಇದೀಗ ಭಾರಿ ಡೆವಲಪ್ಮೆಂಟ್ ಆಗ್ತಾ ಇದೆ. ವಿಶಾಲವಾದ ಕೆರೆಯಲ್ಲಿ ಮೊದಲ ಬಾರಿ ಬೋಟಿಂಗ್ ವಿಹಾರವನ್ನ ಆರಂಭ ಮಾಡಿದ್ದಾರೆ. ಜಲಕ್ರೀಡೆ ಆಡಲು ಸಂಜೆ ಆಗ್ತಾ ಇದ್ದಂತೆ ಜನರು ದಾಂಗುಡಿ ಇಡ್ತಿದ್ದಾರೆ. ಈ ಕುರಿತು ಒಂದು ವರದಿ ನೋಡೋಣ ಬನ್ನಿ. ಲುಂಬಿನಿ ಕೆರೆಯಲ್ಲಿ ಬೋಟಿಂಗ್ ಆರಂಭ. ಲುಂಬಿನಿ ಕೆರೆ ಸೌಂದರ್ಯ ಹೆಚ್ಚಿಸಿದ ಬೋಟಿಂಗ್ ವಿಹಾರಕ್ಕೆ ಸಹಸ್ರಾರು ಜನರ ದಾಂಗುಡಿ. ಮತ್ತೊಂದೆಡೆ ಬೋಟಿಂಗ್ನಲ್ಲೇ ಪ್ರೀ ವೆಡ್ಡಿಂಗ್ ಶೂಟ್. ಈ ಎಲ್ಲ ದೃಶ್ಯ ಕಂಡು ಬಂದಿರುವುದು ಯಾದಗಿರಿಯಲ್ಲಿ. ಯಾದಗಿರಿ ನಗರದ ಹಾಟ್ಸ್ಪಾಟ್ ಎಂದೇ ಕರೆಸಿಕೊಳ್ಳುವ ಲುಂಬಿನಿ ಕೆರೆ ಇದೀಗ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪ್ರವಾಸೋದ್ಯಮ ಇಲಾಖೆ ಲುಂಬಿನಿ ಕೆರೆಯಲ್ಲಿ ಬೋಟಿಂಗ್ ವಿಹಾರ ಆರಂಭ ಮಾಡಿದೆ. ಮೊದಲ ಬಾರಿ ಗಿರಿನಗರದಲ್ಲಿ ಆರಂಭವಾಗಿರುವ ಜಲಕ್ರೀಡೆಯನ್ನ ಜನ ಫುಲ್ ಎಂಜಾಯ್ ಮಾಡುತ್ತಿದ್ದಾರೆ. ನಿತ್ಯವೂ ಬಿಸಿಲಿನ ಜಳ ತಗ್ಗುತ್ತಿದ್ದಂತೆ ಜನರು ಲುಂಬಿನಿ ಕೆರೆಗೆ ಮಕ್ಕಳೊಂದಿಗೆ ದಾಂಗುಡಿ ಇಡುತ್ತಿದ್ದಾರೆ. ಸುಮಾರು 20 ಎಕರೆಗೂ ಅಧಿಕ ವಿಶಾಲವಾದ ಕೆರೆಯಲ್ಲಿ ಬೋಟಿಂಗ್ ಮಾಡುತ್ತಿದ್ದಾರೆ. ಇಷ್ಟು ದಿನ ಬೋರಿಂಗ್ ಆಗಿದ್ದ ಗಿರಿನಗರ ಇದೀಗ ಜನರನ್ನ ರಿಲ್ಯಾಕ್ಸ್ ಮೂಡ್ನತ್ತ ಕರೆದೊಯ್ಯುತ್ತಿದೆ. ಇಷ್ಟು ದಿನ ಎಂಟರ್ಟೈನ್ಮೆಂಟ್ಗಾಗಿಯೇ ಗಿರಿನಗರದ ಮಂದಿ ದೂರದ ಹೈದರಾಬಾದ್ ಹಾಗೂ ಕಲಬುರಗಿಗೆ ಹೋಗ್ತಿದ್ರು. ಇದೀಗ ಪ್ರವಾಸೋದ್ಯಮ ಇಲಾಖೆ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ನಗರದ ಲುಂಬಿನಿ ಕೆರೆಯಲ್ಲಿ ಜಲಕ್ರೀಡೆ ಆರಂಭ ಮಾಡುವ ಮೂಲಕ ಜನರಿಗೆ ಅನುಕೂಲ ಮಾಡಿದೆ. ಜನರು ಸಹ ಫುಲ್ ರೆಸ್ಪಾನ್ಸ್ ಮಾಡುತ್ತಿದ್ದಾರೆ. ಇದು ಸ್ವಲ್ಪ ದಿನದ ಮಟ್ಟಿಗೆ ನಡೆದು ಅರ್ಧಕ್ಕೆ ನಿಲ್ಲಬಾರದು ಅಂತಿದ್ದಾರೆ. ಮೊದಲ ಬಾರಿ ಬೋಟಿಂಗ್ ಹತ್ತಿರೋದ್ರಿಂದ ಭಯದ ಜೊತೆಗೆ ಖುಷಿಯೂ ಆಗ್ತಿದೆ ಅಂತ ಮಹಿಳೆಯರು ಹೇಳ್ತಿದ್ದಾರೆ. ಒಟ್ಟಾರೆ ಎಂಟರ್ಟೈನ್ಮೆಂಟ್ಗೆ ಅಂತ ಯಾವುದೇ ಜಾಗ ಇಲ್ಲದೆ ಪರದಾಡ್ತಿದ್ದ ಜನ ಇದೀಗ ಫುಲ್ ಖುಷಿಯಾಗಿದ್ದಾರೆ. ಇಷ್ಟು ದಿನ ಬೋರಿಂಗ್ ಅಂತ ಒದ್ದಾಡ್ತಿದ್ದ ಜನ ಫುಲ್ ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ದಾರೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಸಿಟಿಯಲ್ಲಿ ಜನರಿಗೆ ಮೋಜು ಮಸ್ತಿಗೆ ಅಂತಿರೋ ಏಕೈಕ ಗಾರ್ಡನ್ ಇದೀಗ ಭಾರಿ ಡೆವಲಪ್ಮೆಂಟ್ ಆಗ್ತಾ ಇದೆ. ವಿಶಾಲವಾದ ಕೆರೆಯಲ್ಲಿ ಮೊದಲ ಬಾರಿ ಬೋಟಿಂಗ್ ವಿಹಾರವನ್ನ ಆರಂಭ ಮಾಡಿದ್ದಾರೆ. ಜಲಕ್ರೀಡೆ ಆಡಲು ಸಂಜೆ ಆಗ್ತಾ ಇದ್ದಂತೆ ಜನರು ದಾಂಗುಡಿ ಇಡ್ತಿದ್ದಾರೆ. ಈ ಕುರಿತು ಒಂದು ವರದಿ ನೋಡೋಣ ಬನ್ನಿ. ಲುಂಬಿನಿ ಕೆರೆಯಲ್ಲಿ ಬೋಟಿಂಗ್ ಆರಂಭ. ಲುಂಬಿನಿ ಕೆರೆ ಸೌಂದರ್ಯ ಹೆಚ್ಚಿಸಿದ ಬೋಟಿಂಗ್ ವಿಹಾರಕ್ಕೆ ಸಹಸ್ರಾರು ಜನರ ದಾಂಗುಡಿ. ಮತ್ತೊಂದೆಡೆ ಬೋಟಿಂಗ್ನಲ್ಲೇ ಪ್ರೀ ವೆಡ್ಡಿಂಗ್ ಶೂಟ್. ಈ ಎಲ್ಲ ದೃಶ್ಯ ಕಂಡು ಬಂದಿರುವುದು ಯಾದಗಿರಿಯಲ್ಲಿ. ಯಾದಗಿರಿ ನಗರದ ಹಾಟ್ಸ್ಪಾಟ್ ಎಂದೇ ಕರೆಸಿಕೊಳ್ಳುವ ಲುಂಬಿನಿ ಕೆರೆ ಇದೀಗ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪ್ರವಾಸೋದ್ಯಮ ಇಲಾಖೆ ಲುಂಬಿನಿ ಕೆರೆಯಲ್ಲಿ ಬೋಟಿಂಗ್ ವಿಹಾರ ಆರಂಭ ಮಾಡಿದೆ. ಮೊದಲ ಬಾರಿ ಗಿರಿನಗರದಲ್ಲಿ ಆರಂಭವಾಗಿರುವ ಜಲಕ್ರೀಡೆಯನ್ನ ಜನ ಫುಲ್ ಎಂಜಾಯ್ ಮಾಡುತ್ತಿದ್ದಾರೆ. ನಿತ್ಯವೂ ಬಿಸಿಲಿನ ಜಳ ತಗ್ಗುತ್ತಿದ್ದಂತೆ ಜನರು ಲುಂಬಿನಿ ಕೆರೆಗೆ ಮಕ್ಕಳೊಂದಿಗೆ ದಾಂಗುಡಿ ಇಡುತ್ತಿದ್ದಾರೆ. ಸುಮಾರು 20 ಎಕರೆಗೂ ಅಧಿಕ ವಿಶಾಲವಾದ ಕೆರೆಯಲ್ಲಿ ಬೋಟಿಂಗ್ ಮಾಡುತ್ತಿದ್ದಾರೆ. ಇಷ್ಟು ದಿನ ಬೋರಿಂಗ್ ಆಗಿದ್ದ ಗಿರಿನಗರ ಇದೀಗ ಜನರನ್ನ ರಿಲ್ಯಾಕ್ಸ್ ಮೂಡ್ನತ್ತ ಕರೆದೊಯ್ಯುತ್ತಿದೆ. ಇಷ್ಟು ದಿನ ಎಂಟರ್ಟೈನ್ಮೆಂಟ್ಗಾಗಿಯೇ ಗಿರಿನಗರದ ಮಂದಿ ದೂರದ ಹೈದರಾಬಾದ್ ಹಾಗೂ ಕಲಬುರಗಿಗೆ ಹೋಗ್ತಿದ್ರು. ಇದೀಗ ಪ್ರವಾಸೋದ್ಯಮ ಇಲಾಖೆ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ನಗರದ ಲುಂಬಿನಿ ಕೆರೆಯಲ್ಲಿ ಜಲಕ್ರೀಡೆ ಆರಂಭ ಮಾಡುವ ಮೂಲಕ ಜನರಿಗೆ ಅನುಕೂಲ ಮಾಡಿದೆ. ಜನರು ಸಹ ಫುಲ್ ರೆಸ್ಪಾನ್ಸ್ ಮಾಡುತ್ತಿದ್ದಾರೆ. ಇದು ಸ್ವಲ್ಪ ದಿನದ ಮಟ್ಟಿಗೆ ನಡೆದು ಅರ್ಧಕ್ಕೆ ನಿಲ್ಲಬಾರದು ಅಂತಿದ್ದಾರೆ. ಮೊದಲ ಬಾರಿ ಬೋಟಿಂಗ್ ಹತ್ತಿರೋದ್ರಿಂದ ಭಯದ ಜೊತೆಗೆ ಖುಷಿಯೂ ಆಗ್ತಿದೆ ಅಂತ ಮಹಿಳೆಯರು ಹೇಳ್ತಿದ್ದಾರೆ. ಒಟ್ಟಾರೆ ಎಂಟರ್ಟೈನ್ಮೆಂಟ್ಗೆ ಅಂತ ಯಾವುದೇ ಜಾಗ ಇಲ್ಲದೆ ಪರದಾಡ್ತಿದ್ದ ಜನ ಇದೀಗ ಫುಲ್ ಖುಷಿಯಾಗಿದ್ದಾರೆ. ಇಷ್ಟು ದಿನ ಬೋರಿಂಗ್ ಅಂತ ಒದ್ದಾಡ್ತಿದ್ದ ಜನ ಫುಲ್ ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ದಾರೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಸಿಟಿಯಲ್ಲಿ ಜನರಿಗೆ ಮೋಜು ಮಸ್ತಿಗೆ ಅಂತಿರೋ ಏಕೈಕ ಗಾರ್ಡನ್ ಇದೀಗ ಭಾರಿ ಡೆವಲಪ್ಮೆಂಟ್ ಆಗ್ತಾ ಇದೆ. ವಿಶಾಲವಾದ ಕೆರೆಯಲ್ಲಿ ಮೊದಲ ಬಾರಿ ಬೋಟಿಂಗ್ ವಿಹಾರವನ್ನ ಆರಂಭ ಮಾಡಿದ್ದಾರೆ. ಜಲಕ್ರೀಡೆ ಆಡಲು ಸಂಜೆ ಆಗ್ತಾ ಇದ್ದಂತೆ ಜನರು ದಾಂಗುಡಿ ಇಡ್ತಿದ್ದಾರೆ. ಈ ಕುರಿತು ಒಂದು ವರದಿ ನೋಡೋಣ ಬನ್ನಿ.
ಲುಂಬಿನಿ ಕೆರೆಯಲ್ಲಿ ಬೋಟಿಂಗ್ ಆರಂಭ. ಲುಂಬಿನಿ ಕೆರೆ ಸೌಂದರ್ಯ ಹೆಚ್ಚಿಸಿದ ಬೋಟಿಂಗ್ ವಿಹಾರಕ್ಕೆ ಸಹಸ್ರಾರು ಜನರ ದಾಂಗುಡಿ. ಮತ್ತೊಂದೆಡೆ ಬೋಟಿಂಗ್ನಲ್ಲೇ ಪ್ರೀ ವೆಡ್ಡಿಂಗ್ ಶೂಟ್. ಈ ಎಲ್ಲ ದೃಶ್ಯ ಕಂಡು ಬಂದಿರುವುದು ಯಾದಗಿರಿಯಲ್ಲಿ. ಯಾದಗಿರಿ ನಗರದ ಹಾಟ್ಸ್ಪಾಟ್ ಎಂದೇ ಕರೆಸಿಕೊಳ್ಳುವ ಲುಂಬಿನಿ ಕೆರೆ ಇದೀಗ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪ್ರವಾಸೋದ್ಯಮ ಇಲಾಖೆ ಲುಂಬಿನಿ ಕೆರೆಯಲ್ಲಿ ಬೋಟಿಂಗ್ ವಿಹಾರ ಆರಂಭ ಮಾಡಿದೆ. ಮೊದಲ ಬಾರಿ ಗಿರಿನಗರದಲ್ಲಿ ಆರಂಭವಾಗಿರುವ ಜಲಕ್ರೀಡೆಯನ್ನ ಜನ ಫುಲ್ ಎಂಜಾಯ್ ಮಾಡುತ್ತಿದ್ದಾರೆ. ನಿತ್ಯವೂ ಬಿಸಿಲಿನ ಜಳ ತಗ್ಗುತ್ತಿದ್ದಂತೆ ಜನರು ಲುಂಬಿನಿ ಕೆರೆಗೆ ಮಕ್ಕಳೊಂದಿಗೆ ದಾಂಗುಡಿ ಇಡುತ್ತಿದ್ದಾರೆ. ಸುಮಾರು 20 ಎಕರೆಗೂ ಅಧಿಕ ವಿಶಾಲವಾದ ಕೆರೆಯಲ್ಲಿ ಬೋಟಿಂಗ್ ಮಾಡುತ್ತಿದ್ದಾರೆ. ಇಷ್ಟು ದಿನ ಬೋರಿಂಗ್ ಆಗಿದ್ದ ಗಿರಿನಗರ ಇದೀಗ ಜನರನ್ನ ರಿಲ್ಯಾಕ್ಸ್ ಮೂಡ್ನತ್ತ ಕರೆದೊಯ್ಯುತ್ತಿದೆ. ಇಷ್ಟು ದಿನ ಎಂಟರ್ಟೈನ್ಮೆಂಟ್ಗಾಗಿಯೇ ಗಿರಿನಗರದ ಮಂದಿ ದೂರದ ಹೈದರಾಬಾದ್ ಹಾಗೂ ಕಲಬುರಗಿಗೆ ಹೋಗ್ತಿದ್ರು. ಇದೀಗ ಪ್ರವಾಸೋದ್ಯಮ ಇಲಾಖೆ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ನಗರದ ಲುಂಬಿನಿ ಕೆರೆಯಲ್ಲಿ ಜಲಕ್ರೀಡೆ ಆರಂಭ ಮಾಡುವ ಮೂಲಕ ಜನರಿಗೆ ಅನುಕೂಲ ಮಾಡಿದೆ. ಜನರು ಸಹ ಫುಲ್ ರೆಸ್ಪಾನ್ಸ್ ಮಾಡುತ್ತಿದ್ದಾರೆ. ಇದು ಸ್ವಲ್ಪ ದಿನದ ಮಟ್ಟಿಗೆ ನಡೆದು ಅರ್ಧಕ್ಕೆ ನಿಲ್ಲಬಾರದು ಅಂತಿದ್ದಾರೆ. ಮೊದಲ ಬಾರಿ ಬೋಟಿಂಗ್ ಹತ್ತಿರೋದ್ರಿಂದ ಭಯದ ಜೊತೆಗೆ ಖುಷಿಯೂ ಆಗ್ತಿದೆ ಅಂತ ಮಹಿಳೆಯರು ಹೇಳ್ತಿದ್ದಾರೆ. ಒಟ್ಟಾರೆ ಎಂಟರ್ಟೈನ್ಮೆಂಟ್ಗೆ ಅಂತ ಯಾವುದೇ ಜಾಗ ಇಲ್ಲದೆ ಪರದಾಡ್ತಿದ್ದ ಜನ ಇದೀಗ ಫುಲ್ ಖುಷಿಯಾಗಿದ್ದಾರೆ. ಇಷ್ಟು ದಿನ ಬೋರಿಂಗ್ ಅಂತ ಒದ್ದಾಡ್ತಿದ್ದ ಜನ ಫುಲ್ ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ದಾರೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಸಿಟಿಯಲ್ಲಿ ಜನರಿಗೆ ಮೋಜು ಮಸ್ತಿಗೆ ಅಂತಿರೋ ಏಕೈಕ ಗಾರ್ಡನ್ ಇದೀಗ ಭಾರಿ ಡೆವಲಪ್ಮೆಂಟ್ ಆಗ್ತಾ ಇದೆ. ವಿಶಾಲವಾದ ಕೆರೆಯಲ್ಲಿ ಮೊದಲ ಬಾರಿ ಬೋಟಿಂಗ್ ವಿಹಾರವನ್ನ ಆರಂಭ ಮಾಡಿದ್ದಾರೆ. ಜಲಕ್ರೀಡೆ ಆಡಲು ಸಂಜೆ ಆಗ್ತಾ ಇದ್ದಂತೆ ಜನರು ದಾಂಗುಡಿ ಇಡ್ತಿದ್ದಾರೆ. ಈ ಕುರಿತು ಒಂದು ವರದಿ ನೋಡೋಣ ಬನ್ನಿ. ಲುಂಬಿನಿ ಕೆರೆಯಲ್ಲಿ ಬೋಟಿಂಗ್ ಆರಂಭ. ಲುಂಬಿನಿ ಕೆರೆ ಸೌಂದರ್ಯ ಹೆಚ್ಚಿಸಿದ ಬೋಟಿಂಗ್ ವಿಹಾರಕ್ಕೆ ಸಹಸ್ರಾರು ಜನರ ದಾಂಗುಡಿ. ಮತ್ತೊಂದೆಡೆ ಬೋಟಿಂಗ್ನಲ್ಲೇ ಪ್ರೀ ವೆಡ್ಡಿಂಗ್ ಶೂಟ್. ಈ ಎಲ್ಲ ದೃಶ್ಯ ಕಂಡು ಬಂದಿರುವುದು ಯಾದಗಿರಿಯಲ್ಲಿ. ಯಾದಗಿರಿ ನಗರದ ಹಾಟ್ಸ್ಪಾಟ್ ಎಂದೇ ಕರೆಸಿಕೊಳ್ಳುವ ಲುಂಬಿನಿ ಕೆರೆ ಇದೀಗ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪ್ರವಾಸೋದ್ಯಮ ಇಲಾಖೆ ಲುಂಬಿನಿ ಕೆರೆಯಲ್ಲಿ ಬೋಟಿಂಗ್ ವಿಹಾರ ಆರಂಭ ಮಾಡಿದೆ. ಮೊದಲ ಬಾರಿ ಗಿರಿನಗರದಲ್ಲಿ ಆರಂಭವಾಗಿರುವ ಜಲಕ್ರೀಡೆಯನ್ನ ಜನ ಫುಲ್ ಎಂಜಾಯ್ ಮಾಡುತ್ತಿದ್ದಾರೆ. ನಿತ್ಯವೂ ಬಿಸಿಲಿನ ಜಳ ತಗ್ಗುತ್ತಿದ್ದಂತೆ ಜನರು ಲುಂಬಿನಿ ಕೆರೆಗೆ ಮಕ್ಕಳೊಂದಿಗೆ ದಾಂಗುಡಿ ಇಡುತ್ತಿದ್ದಾರೆ. ಸುಮಾರು 20 ಎಕರೆಗೂ ಅಧಿಕ ವಿಶಾಲವಾದ ಕೆರೆಯಲ್ಲಿ ಬೋಟಿಂಗ್ ಮಾಡುತ್ತಿದ್ದಾರೆ. ಇಷ್ಟು ದಿನ ಬೋರಿಂಗ್ ಆಗಿದ್ದ ಗಿರಿನಗರ ಇದೀಗ ಜನರನ್ನ ರಿಲ್ಯಾಕ್ಸ್ ಮೂಡ್ನತ್ತ ಕರೆದೊಯ್ಯುತ್ತಿದೆ. ಇಷ್ಟು ದಿನ ಎಂಟರ್ಟೈನ್ಮೆಂಟ್ಗಾಗಿಯೇ ಗಿರಿನಗರದ ಮಂದಿ ದೂರದ ಹೈದರಾಬಾದ್ ಹಾಗೂ ಕಲಬುರಗಿಗೆ ಹೋಗ್ತಿದ್ರು. ಇದೀಗ ಪ್ರವಾಸೋದ್ಯಮ ಇಲಾಖೆ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ನಗರದ ಲುಂಬಿನಿ ಕೆರೆಯಲ್ಲಿ ಜಲಕ್ರೀಡೆ ಆರಂಭ ಮಾಡುವ ಮೂಲಕ ಜನರಿಗೆ ಅನುಕೂಲ ಮಾಡಿದೆ. ಜನರು ಸಹ ಫುಲ್ ರೆಸ್ಪಾನ್ಸ್ ಮಾಡುತ್ತಿದ್ದಾರೆ. ಇದು ಸ್ವಲ್ಪ ದಿನದ ಮಟ್ಟಿಗೆ ನಡೆದು ಅರ್ಧಕ್ಕೆ ನಿಲ್ಲಬಾರದು ಅಂತಿದ್ದಾರೆ. ಮೊದಲ ಬಾರಿ ಬೋಟಿಂಗ್ ಹತ್ತಿರೋದ್ರಿಂದ ಭಯದ ಜೊತೆಗೆ ಖುಷಿಯೂ ಆಗ್ತಿದೆ ಅಂತ ಮಹಿಳೆಯರು ಹೇಳ್ತಿದ್ದಾರೆ. ಒಟ್ಟಾರೆ ಎಂಟರ್ಟೈನ್ಮೆಂಟ್ಗೆ ಅಂತ ಯಾವುದೇ ಜಾಗ ಇಲ್ಲದೆ ಪರದಾಡ್ತಿದ್ದ ಜನ ಇದೀಗ ಫುಲ್ ಖುಷಿಯಾಗಿದ್ದಾರೆ. ಇಷ್ಟು ದಿನ ಬೋರಿಂಗ್ ಅಂತ ಒದ್ದಾಡ್ತಿದ್ದ ಜನ ಫುಲ್ ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ದಾರೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.